ಮಚ ನಿಂಗೊಂದ್ ಕ್ವಶನ್ ಕೇಳೋ. ಒಂದ್ ಕಾರಲ್ಲಿ ಇಬ್ರು ಕೂತಿರ್ತಾರೆ, ಒಬ್ಬನ ಹೆಸರು ಗೊತ್ತು, ಇನ್ನೊಬ್ಬನ ಹೆಸರು ಗೊತ್ತಿಲ್ಲ. ಇವಾಗ ಗೊತ್ತು ಕಾರ್ ಬಿಟ್ಟು ಜೈನ್ ತರಕ್ ಹೋದ್ರೆ ಕಾರಲ್ಲಿ ಯಾರು ಇರ್ತಾರೆ ಗೊತ್ತಿಲ್ಲ. ಇಷ್ಟ ಈಸಿ ಹೆಸರು ಗೊತ್ತಿಲ್ಲ ನಿಂಗೆ. ಗೊತ್ತು ಜೈನ್ ತರಕ್ ಹೋಗಿರ್ತಾರೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವಂತನ ನೋಡಿದ್ರೆ. ಸೆಂಟಾ ಕ್ಲಾಸ್ ಹುಡುಗನೇ ಯಾಕಾಗೋನೆ, ಹುಡುಗಿ ಯಾಕಾಗಿಲ್ಲ ಸರ್? ಯಾಕಂದ್ರೆ ಯಾವ್ದೇ ಹುಡುಗಿ ಪ್ರತಿ ವರ್ಷ ಒಂದೇ ಬಟ್ಟೆ ಹಾಕಲ್ಲ, ಅದು ಸೇಮ್ ಫೆಸ್ಟಿವಲ್ಗೆ. ಸಾಧ್ಯನೇ ಇಲ್ಲ. ಮೇರಿ ಕಿಸ್ಕಾ ಮಸ್ಕಾ. ಅಚ್ಚಾ 25 ವಯಸ್ಸಲ್ಲಿ ಮದ್ವೆ ಆಗಿದ್ದಿದ್ರೆ ಜೀವನವರೇ ಪಾಯಸ ತಿಂದಷ್ಟು ಚೆನ್ನಾಗಿರ್ತಿತ್ತು. ಎಲ್ಲ ಹೋಯ್ತು. ಇನ್ಮೇಲೆ ಯಾವಳು ನಮ್ನ ನೋಡಿ ಮದ್ವೆ ಆಗಿ ಜೀವನನೇ LOWDA ತರ ಆಗಿದೆ. ಜನ ಹೇಳ್ತಾರೆ ಈಗ ತುಂಬಾ ಕಷ್ಟಪಟ್ಟು ದುಡಿದ್ರೆ ಮುಂದೆ ಜೀವನದಾಗ ಚೆನ್ನಾಗಿರ್ಬೋದು ಮಗನೇ ಅಂತ. ಈಗೇನಾದ್ರೂ ನಾನು ಆರಾಮಾಗಿದ್ರೆ ಮುಂದೆ ಜೀವನದಾಗ ಕಷ್ಟಪಡ್ಲೇಬೇಕು. ನಾನೇನ್ ಯೋಚನೆ ಮಾಡ್ತಿದ್ದೀನಿ ಅಂದ್ರೆ, ಈಗ ಏನಾದ್ರು ಕಷ್ಟಪಟ್ಟು ನಾನು ದುಡ್ದೆ ಅನ್ಕೊಡಿ, ಮುಂದೆ ಆರಾಮಿರೋ ಟೈಮಲ್ಲಿ ನಾನೇನಾದ್ರೂ ನೆಗದ್ ಬಿದ್ದು ಹೋಗ್ಬಿಟ್ರೆ. ಅದಕ್ಕೆ ನಾನು ನಿಮ್ಗೆ ಏನ್ ಹೇಳ್ತಿದ್ದೀನಿ ಅಂದ್ರೆ, ಹೆಂಗುಳಿ ಮಾತುಗಳ ತಲೆ ಕೆಡಿಸ್ಕೊಂಬೇಡಿ, ಆರಾಮಾಗಿರಿ. ಖತಮ್. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಫ್ರೆಂಡ್ಶಿಪ್ ಅಲ್ಲಿ ಯಾವತ್ತೂ ನಿಂದು ನಂದು ಅಂತ ಇರಬಾರ್ದು, ಇರಂತ್ಯ. ಅದು ಕರೆಕ್ಟೇ ಮಚ್ಚ ನೀನ್ ಹೇಳಿದ್ದು. ಆದ್ರೆ ನೀನ್ ನಂದು ನಿಂದು ಅಂತ ಮಾಡಲ್ ಬಿಟ್ಟಿದ್ಯಾ. 2 ವರ್ಷದಿಂದ ಬರೀ ನಂದೇ ದಿಂಗ್ ಅಚ್ಚಾ. ಏನ್ ಮಚ್ಚ ಫೋನೇ ಇಲ್ಲ? ನಿನ್ ಫೋನ್ ತೆಗ ನೈ ಮಾಡಿ ಕೇಳಂಗಿಲ್ಲ. ಫ್ರಸ್ಟ್ರೇಷನ್ ಐತೈತ್ ನಂಗೆ. ಯಾಕೆ ಮಚ್ಚ, ಏನಾಯ್ತು? ನಮ್ ಫ್ರೆಂಡ್ ಒಬ್ಬ ಗೋಳಿ ಮಗ ಬೆಳಗ್ಗೆ ಫೋನ್ ಮಾಡ್ಬಿಟ್ಟು, ಮಚ್ಚ ಬೇಗ ಬಾ, ಬಾಡಿ ಒಂಥರ ಆಗ್ತಿದೆ, ಹಾಸ್ಪಿಟ್ಲ್ ಹೋಗ್ಬೇಕು ಅಂದ. ಸರಿ ಅಂತ ನಾನು ಹೋಗ್ಬಿಟ್ಟು ಹಾಸ್ಪಿಟ್ಲ್ ಕರ್ಕೊಂಡು ಹೋದೆ. ಅಲ್ಲಿ ನೋಡ್ರೆ ಆ ಗೋಳಿ ಮಗ ಡಾಕ್ಟರ್ ಹತ್ರ ಹೋಗ್ಬಿಟ್ಟು, ಸರ್ ನಂಗೆ ದಿನಕ್ಕೆ 3 ಸತಿ ಮಾತ್ರ ಹೊಟ್ಟೆ ಇಸ್ತದೆ ಅಂತವ್ನೆ. ಆಮೇಲೆ ಅದೀಗ ಡಾಕ್ಟ್ರು ಅದೆಲ್ಲರಿಗೂ ಆಗುತ್ತಪ್ಪ, ಅದ್ ಬಿಟ್ಟು ಬೇರೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಹೇಳು ಅಂದ. ಅದಕ್ಕೆ ಈ ಗೋಳಿ ಮಗ, ಸರ್ ನಂಗೆ ಬರೀ ನೈಟ್ ಪಾತ್ರ ನಿದ್ದೆ ಬರುತ್ತೆ ಅಂತವ್ನೆ. ಆ ಡಾಕ್ಟ್ರು ನನ್ ಮಗ ನೋಡ್ತಾವನೆ, ಎಂತ ಗೋಳಿ ಮಗ ಕರ್ಕೊಂಡ್ ಬಂದಿದ್ಯಾ ಅಂತ. ಅಯ್ಯೋ, ಮತ್ತೆ ಕರ್ಕೊಂಬಂದ್ಬಿಟ್ಟೆ ಶಿಶುನ್ ಹೆಂಗ ಆಚೆಗೆ. ಆಚೆ ಬಂದ್ಬಿಟ್ಟು ಶಿಶಿ ಹಾಸ್ಪಿಟ್ಲ್ ಎಲ್ಲ ಫುಲ್ ನೋಡ್ಬಿಟ್ಟು, ಮಚ್ಚ ಈ ಹಾಸ್ಪಿಟ್ಲ್ ನಂಗೆ ತುಂಬಾ ಸ್ಪೆಷಲ್ ಅಂದ. ಏನ ಸ್ಪೆಷಲ್ ಅಂದ್ರೆ, ಮಚ್ಚ ಈ ಹಾಸ್ಪಿಟಲ್ ಹುಟ್ಟಿದ್ದು ಅಂದ. ಅದ್ರಲ್ಲಿ ಸ್ಪೆಷಲ್ ಐತಂತೆ. ನಾನು ಸೇಮ್ ಕ್ವಶನ್ ಕೇಳ್ದೆಪ್ಪ. ಮಚ್ಚ ನಾನ್ ಚಿಕ್ಕ ವಯಸ್ಸಲ್ಲಿ ಹುಟ್ಬಿಟ್ಟೆ, ಅದೇ ಸ್ಪೆಷಲ್ ಅಂತ. ಒಂದೊಂದಲ್ಲ ಅದ್ ಬಿಡಪ್ಪ ಹೋಗ್ಲಿ. ಮಚ್ಚ ಹುಟ್ಟಿದ ತಕ್ಷಣ ನಂಗೊಂದ್ ಸೀಕ್ರೆಟ್ ಗೊತ್ತಾಯ್ತು ಅಂದ. ಏನ್ ಸೀಕ್ರೆಟ್ ಅಂದ್ರೆ, ಮಚ್ಚ ಹುಟ್ಟಿದ ತಕ್ಷಣ ನೋಡ್ತೀನಿ, ನೋಡಿದ್ರೆ ನಮ್ಮಮ್ಮ ಲೇಡೀಸು, ನಮ್ಮಪ್ಪ ಜೆಂಟ್ಸು ಅಂತ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವಂತನ ನೋಡಿದ್ರೆ. ಮಚ್ಚ ಬಂದ ತಾನ, ಅವನೇ ಬಂದ. ಮಚ್ಚ ಏನ ಮಚ್ಚ, ಗಾಡಿ ಏನೋ ಪ್ರಾಬ್ಲಮ್ ಆಗ್ಬಿಡೈತ್ ಮಚ್ಚ. ಏನಾಯ್ತಾ? ಮಚ್ಚ ಗಾಡಿ ಓಡಿಸಿದ್ರೆ ಟೈರ್ ತಿರುಗ್ತೈತೆ ಮಚ್ಚ. ಹಲೋ ಮಚ್ಚ, ನಿಂಗೆ ಲೈಫ್ ಅಲ್ಲಿ ಕಷ್ಟ ಅಂತ ಬಂದಾಗ ನಿನ್ ಜೊತೆ ಯಾರಿರ್ತಾರೆ? ನೀನೇ ಇರ್ತೀಯ ಮಚ್ಚ. ವಾ, ನನ್ ಎಷ್ಟು ಅರ್ಥ ಮಾಡ್ಕೊಂಡಿದ್ಯಾ, ಥ್ಯಾಂಕ್ಸ್ ಮಚ್ಚ. ಕಷ್ಟ ಅಂತ ಬಂದಾಗ ಯಾವಳು ನೀನೇ ನನ್ ಜೊತೆಗಿರ್ತೀಯ. ಯಾಕಂದ್ರೆ ಆ ಕಷ್ಟ ಸ್ಟಾರ್ಟ್ ಆಗದೆ ನಿನ್ನಿಂದಲೇ. ಓದ್ ತಿಂಗಳು ಕಾಲೇಜಲ್ಲಿ ಸೀನಿಯರ್ಸ್ ಎಲ್ಲ ನೀನು ಗುಂಪಾಕೊಂಡಿರ್ಬೇಕಾದ್ರೆ ಬಂದಿದ್ ಯಾರು? ನಾನು. ನಿನ್ ಹುಡುಗಿ ಮ್ಯಾಟ್ರಿಗೆ ಅವತ್ ನೀನ್ ಕಾಲೇಜಿಗೆ ಬಂದಿರ್ಲಿಲ್ಲ ಅಂತ, ನಿನ್ ಜೊತೆ ಯಾವಾಗಲೂ ನಾನೇ ಸುತ್ತಾಡ್ತೀನಿ ಅಂತ ನಿನ್ ಬದಲು ನನ್ನನ್ನು ಹಾಕೊಂಡ್ ಹೋಗಿದ್ರು. ಅವಾಗ ನೀನ್ ಬರ್ದಿಲ್ಲ, ಇನ್ನೇನ್ ನಿಮ್ ತಾತ ಬರ್ತಾರ? ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ನಿನ್ ಕಷ್ಟಕ್ಕೆ ನಾನ್ ಜಾಸ್ತಿ ಆಗಿರೋದು. ನೀನ್ ಯಾವಾಗ ಆಗಿದ್ಯಾ? ಅವತ್ ತಿಂಗಳು ನನ್ನ 500 ರೂಪಾಯಿ ದುಡ್ಡು ಇಸ್ಕೊಂಡಿದ್ದಲ್ಲ. ಹಲೋ ಹಲೋ ಹಲೋ, ನಿಮ್ ಮನೆಯಲ್ಲ ಹೆಂಗವ್ರೆ? ಚೆನ್ನಾಗವ್ರೆ ಮಚ್ಚ. ಅದ್ರ ತಿಂಗಳು 250 ರೂಪಾಯಿ ರೀಚಾರ್ಜ್ ಮಾಡ್ಕೊಂಡಿದ್ದಲ್ಲ. ಹಲೋ ಹಲೋ ಹಲೋ, ಊಟ ಎಲ್ಲ ಆಯ್ತು ತಾನೆ? ಹ್ಞೂ ಮಚ್ಚ ಆಯ್ತು, ನಿಂದು? ಅದ್ರ ತಿಂಗಳು 200 ರೂಪಾಯಿ ಪೆಟ್ರೋಲ್ ಇಸ್ಕೊಂಡಿದ್ದಲ್ಲ. ಮಚ್ಚ ಏನು ಕೇಳಿಸ್ತಾ ಇಲ್ಲ, ನಿಂಗೆ ಆಮೇಲೆ ಮಾಡ್ಲಾ? ನಮ್ ತಾಯಿ ಊಟ ಮಾಡಲ್ಲಡ, ಈ ನನ್ನ ಮಕ್ಕಳು ಒಂದೊಂದಲ್ಲ ಆ ರೆಕಾರ್ಡಿಂಗ್ ಎಲ್ಲಿ ಸಿಗ್ತದೋ ಆ ಭಗವಂತ ಗೊತ್ತು. ಲೈಫ್ ನಂಗೆ ಹೆಂಗ್ ಡೆಂಗ್ತೈತೆ ಅಂತ ಹೇಳ್ತೀನಿ ಕೇಳಿ ನಿಮ್ಗೆ.
ಮೊನ್ನೆ ನಾನು ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಿದ್ದೆ, ನಮ್ ಫ್ರೆಂಡ್ ಮದ್ವೆಗೆ ಹೋಯ್ತಿದ್ದೆ. ನಾನ್ ನನ್ ಸೀಟಲ್ಲಿ ಕೂತಿದ್ದೆ. ನನ್ ಮುಂದಿನ ಸೀಟಲ್ಲಿ ಸುಂದರವಾಗಿರೋ ಒಂದ್ ಹುಡುಗಿ ಅವ್ರ ಅಮ್ಮ ಜೊತೆ ಕುಂತಿದ್ಲು. ನಾನ್ ಅವಳನ್ನೇ ನೋಡ್ತಿದ್ದೆ. ನೋಡ್ತಾ ನೋಡ್ತಾ ನಂಗೆ ಸಡನ್ ಆಗಿ ಸುಸ್ಸುಗ್ ಅರ್ಜೆಂಟ್ ಆಯ್ತು. ನಾನ್ ಹೇಳ್ಬಿಟ್ಟು ಸುಸ್ಸುಗ್ ಹೋಗ್ಬೇಕಂತ ಬಾತ್ರೂಮ್ಗೆ ಹೋದೆ. ಅಲ್ಲೋಗ್ ನೋಡಿದ್ರೆ ಯಾವನ ಕೋಳಿ ಮಗ ಎಷ್ಟ್ ದಿವಸ ಆಯ್ತು ಯೋತಿ ಗೊತ್ತಿಲ್ಲ, ಒಂದ್ ವಾರದೆಲ್ಲ ಸೇರ್ಸ್ ಒಂದೇ ದಿವಸ ಯೋತಿ ಗುಡ್ಡೆ ಮಾಡ್ಬಿಟ್ಟು ಹಂಗೆ ಹೋಗ್ಬಿಟ್ಟು ನೀರು ಹಾಕಿಲ್ಲ. ನನ್ಗದ್ ನೋಡು ಒಂಥರ ಮೂಡ್ ಆಫ್ ಆಗೋಯ್ತು. ಅದಕ್ಕೆ ನನ್ ಸುಸ್ಸುನು ಹೋಗಿಲ್ಲ, ಹಂಗೆ ಬಂದ್ಬಿಟ್ಟೆ. ನಾನ್ ಬಂದ್ ಕುತ್ಕೊಂತಿದ್ದಾಗೆ ನನ್ ಮುಂದೆ ಕುಂತಿರೋ ಹುಡುಗಿ ಎದ್ದೋದ್ಲು ಅದೇ ವಾಶ್ರೂಮ್ಗೆ. ನನ್ನೇ ಗುರಾಯಿಸ್ಕೊಂಡು ಮೂಗ್ ಮುಚ್ಕೊಂಡು ಅಲ್ಲಿ ಮಾಡಿರೋ ಗುಡ್ಡೆ ನಾನೇ ಅಂತ ಅನ್ಕೊಂಡು ಬಂದ ಆ ವಿಷಯನ ಅವ್ರ ಅಮ್ಮ ಕಿವಿಲ್ ಹೇಳಿದ್ಲು. ಇವಾಗ ಅವಳು ಅವ್ರ ಅಮ್ಮ ನನ್ನ ಹೆಂಗ್ ನೋಡ್ತವ್ರೆ ಅಂದ್ರೆ ನನ್ ದೊಡ್ಡ ಗಲೀಜ್ ನನ್ ಮಗ, ನಂಗೆ ಕಾಮನ್ ಸೆನ್ಸ್ ಕೂಡ ಇಲ್ಲ. ನಾನ್ ಮಾಡಿಲ್ಲ ಗುರು, ನಾನ್ ಒಂದಕ್ಕೂ ಹೋಗಿಲ್ಲ ಗುರು. ಅದ್ ನೋಡ್ಬಿಟ್ಟು ಫೈನಲಿ ನಮ್ ಸ್ಟೇಷನ್ ಬಂತು. ನಾನು ಇಳ್ಕೊಂಡೆ, ಅವರು ಇಳ್ಕೊಂಡ್ರು. ನಾನ್ ಬಿಡೋ ಅವ್ರ ಅಮ್ಮನವ್ರ ಏನಾರ ಅನ್ಕೊಳ್ಳಿ, ನಾನ್ ಮಾಡಿಲ್ಲ, ಅದು ನನಗ್ ಗೊತ್ತು. ಅವ್ರ 1000 ಅನ್ಕೊಳ್ಳಿ, ನಂಗೇನು ಅಂತ ಆ ವಿಷಯ ಬಿಟ್ಟಾಕ್ಬಿಟ್ಟೆ. ಸರಿ ಅಂತ ನಾನ್ ಕ್ಲೀನ್ ಆಗಿ ರೆಡಿ ಆಗ್ಬಿಟ್ಟು ನೈಟ್ ನಮ್ ಫ್ರೆಂಡ್ ಮದ್ವೆಗೆ ಹೋದೆ. ಅಲ್ಲಿ ನೋಡಿದ್ರೆ ಅದೇ ಅಮ್ಮ ಮಗಳು ಅದೇ ಮದ್ವೆಗೆ ಬಂದವ್ರೆ. ಅವ್ರಿಬ್ರು ನೋಡ್ತಿದ್ದಂಗೆ ಅವ್ರ ಅಮ್ಮ ಅವ್ರ ಫ್ರೆಂಡ್ಸ್ಗೆ, ಅವ್ರ ಮಗಳು ಅವ್ರ ಫ್ರೆಂಡ್ಸ್ಗೆ, ಟೋಟಲ್ ಆಗಿ ಮದ್ವೆಲಿ ಇರೋ ಎಲ್ಲಾರ್ಗು ಇವ್ನ್ ದೊಡ್ಡ ಗಲೀಜ್ ನನ್ ಮಗ, ಇವ್ನ್ ಬಾತ್ರೂಮ್ ಹೋದ್ರೆ ಸರಿ ಹೇಳ್ತಾನೆ ಆದ್ರೆ ನೀರ್ ಹಾಕಲ್ಲ ಅಂತ ಎಲ್ಲಾರ್ ಕಿವಿಲ್ ಹೇಳ್ಕೊಂಬಂದ್ಬಿಟ್ರು. ನಾನ್ ಮದ್ವೆ ಹೋಗ್ತಾ ನನ್ನ ಹೆಸರು ಸತೀಶ್ ಅಂತ ಇತ್ತು. ಇವಾಗ ಮದ್ವೆಯಿಂದ ಬರ್ಬೇಕಾದ್ರೆ ನನ್ನ ಹೆಸರು ಏತೇಶ್ ಅಂತ ಮಾಡಿ ಕಳ್ಸೋರೆ. ಅಚ್ಚಾ ನನಗೊಂದ್ ಮಾತು ಗೊತ್ತಾಗ್ತಾ ಇಲ್ಲ. ಯಾವ್ದ್ ಮಚ? ಅವತ್ತು ಬ್ರೇಕಪ್ ಆದಲ್ಲೂ ನೀನ್ ನನ್ ಜೊತೆ ಇದ್ದೆ. ಫ್ರೆಂಡ್ ಅಂತ ನಾನು ಇದೀನಿ ಅಲ್ವಾ ಮಚ? ಅವತ್ತು ಆಕ್ಸಿಡೆಂಟ್ ಆದಲ್ಲೂ ನೀನ್ ನನ್ ಜೊತೆ ಇದ್ದೆ ಮಚ. ನೀನ್ ನನ್ ಪ್ರಾಣ ಮಚ. ದುಡ್ಡು ಎಲ್ಲ ಖಾಲಿ ಆದ್ಮೇಲೂ ನೀನ್ ನನ್ ಜೊತೆ ಇದ್ದೆ ಮಚ. ಹೌದು ಅಲ್ವಾ? ಮನೆಯಿಂದ ಹೊರಗಾಗ್ದಾಗ್ಲೂ ನೀನ್ ನನ್ ಜೊತೆ ಇದ್ದೆ ಮಚ. ಫ್ರೆಂಡ್ಶಿಪ್ಗೋಸ್ಕರ ಮಚ. ದರಿದ್ರು ನನ್ ಮಗ ನೀನು. ದೂರ ಇರೋ ಲೌಡೆ ನೀನ್ ನನ್ನಿಂದ. ನಮ್ ತಾಯಿ ಊಟ ಮಾಡಲ್ಲಡ. ಈ ನನ್ನ ಮಕ್ಕಳು ಒಂದೊಂದಲ್ಲ ಆ ರೆಕಾರ್ಡಿಂಗ್ ಎಲ್ಲಿ ಸಿಗ್ತದೋ ಆ ಭಗವಂತ ಗೊತ್ತು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.